ಯೋಸೇಫನು ತನ್ನ ಸ್ವಂತ ಕುಟುಂಬದವರಿಂದ ಬಹಳವಾಗಿ ತಿರಸ್ಕರಿಸಲ್ಪಟ್ಟನು. ಹಾಗೆ ಲೋಕದ ಜನರಿಂದಲೂ ಕೂಡ ಹಲವಾರು ನಿಂದೆ ಅವಮಾನಗಳನ್ನು ಸಹಿಸಿಕೊಂಡು ಜೀವಿತದಲ್ಲಿ ಕೆಳಗಿನ ಹಂತಕ್ಕೆ ಹೋಗುತ್ತಾ ಇದ್ದರೂ ದೇವರಿಗೆ ನಂಬಿಗಸ್ತನಾಗಿಯೇ ಜೀವಿಸಿದನು. ಆದ್ದರಿಂದ ದೇವರು ತಕ್ಕ ಸಮಯದಲ್ಲಿ ಅವನನ್ನು ಶ್ರೇಷ್ಠವಾದಂಥ ಹಂತಕ್ಕೆ ತಂದು ಇವರೆಲ್ಲರ ಮುಂದೆ ಅವನನ್ನು ಘನವಂತನನ್ನಾಗಿ ಇಟ್ಟು ಮಾನಿಸಿದರು. ಅವನೇ ಹೇಳುತ್ತಾನೆ, ನೀವಾದರೂ ನನಗೆ ಕೇಡಾಗಬೇಕೆಂದು ಎಣಿಸಿದಿರಿ, ದೇವರು ನನಗೆ ಮೇಲಾಗಬೇಕೆಂದು ಸಂಕಲ್ಪಿಸಿದನು ಎಂಬುದಾಗಿ. ದೇವರ ಸಂಕಲ್ಪವು ಅವನ ಜೀವಿತದಲ್ಲಿ ನೆರವೇರಿತು. ನಿಮ್ಮ ಜೀವಿತಗಳಲ್ಲಿ ಕೂಡ ನೀವು ಅನುಭವಿಸುತ್ತಾ ಇರುವಂಥ ತಿರಸ್ಕಾರಗಳನ್ನು, ನಿಂದೆ ಅವಮಾನಗಳನ್ನು ನೋಡಿ ಕುಂದಿ ಹೋಗಬೇಡಿ. ಯಾರು ಏನೇ ಎಣಿಸಿದರೂ ಕೂಡ ದೇವರ ಸಂಕಲ್ಪವು ನಿಮ್ಮಲ್ಲಿ ನೆರವೇರುತ್ತದೆ. ಆತನ ಆಶೀರ್ವಾದದ ಪರಿಪೂರ್ಣತೆಯಲ್ಲಿ ನಿಶ್ಚಯವಾಗಿ ಸಂತೋಷ ಪಡಲಿದ್ದೀರಾ?